ಕಾವ್ಯ ಭಾಗ 3. ಕಾವ್ಯ ತನ್ನ ಗಾಡಿಗೆ ಡಿಕ್ಕಿಯಾದ ವ್ಯಕ್ತಿ ಯಾರೆಂದು ನೋಡಿದರೆ ಆಶ್ಚರ್ಯ ಕಾದಿತ್ತು. ಬೇರೆ ಯಾರು ಆಗಿರದೆ ಅವಳ ಅತ್ತೆಯ ಮಗ ಶಿವರಾಜ್ಕುಮಾರ್, ಅಂದರೆ ಶಿವಾನಂದ ಆಗಿದ್ದನು. ಲೋ ಶಿವು, ಎಲ್ಲೋ ಹೋಗಿದ್ದೆ ಇಷ್ಟು ದಿನ? ಅದು ಅಜ್ಜಿ ಮನೆ ಕಡೆ ಹೋಗಿದ್ದೆ ಕಣೆ. ಯಾಕಿಲ್ಲ, ತಾತನಿಗೆ ಸ್ವಲ್ಪ ಹುಷಾರಿರಲಿಲ್ಲ, ಅದಕ್ಕೆ ಡ್ಯಾಡಿ ನನ್ನ ಜೊತೆ ಕರ್ಕೊಂಡು ಹೋಗಿದ್ರು. ಡ್ಯಾಡ್ ಅಲ್ಲೇ ಇದ್ದಾರೆ. ಓ ಹೌದೇನೋ? ಈಗ ತಾತ ಹೇಗಿದ್ದಾರೆ? ಈಗ ಚೆನ್ನಾಗಿದ್ದಾರೆ. ನನಗೆ ಆಫೀಸ್ನಲ್ಲಿ ತುಂಬ ಕೆಲಸ ಪೆಂಡಿಂಗ್ ಇತ್ತು, ಅದಕ್ಕೆ ಬಂದೆ. ಸರಿ, ಸಂಜೆ ಸಿಗು, ಮಾತಾಡೋದು ತುಂಬ ಇದೆ, ಬಾಯ್ ಅಂತ ಹೇಳಿ ಹೊರಟು ಹೋದಳು ಕಾವ್ಯ. ಕಾವ್ಯ ಬಗ್ಗೆ ಹೇಳಿಲ್ಲ ಅಲ್ವಾ? ಹೇಳ್ತೀನಿ ಕೇಳಿ. ವಸಂತರಾಜ್ ವನಜಾಕ್ಷಿಯವರ ಮದುವೆ ಆಗಿ 5 ವರ್ಷಗಳಾದರೂ ಮಕ್ಕಳಾಗಿಲ್ಲ ಅನ್ನೋ ಕೊರಗು ತುಂಬ ಕಾಡುತ್ತಿತ್ತು. ಎಲ್ಲಿ ಕೇಳಿದ್ರು ನಿಮಗೆ ನಾಗದೋಷ ಇದೆ, ನಿವಾರಣೆ ಮಾಡಿ ಅಂತಲೇ ಹೇಳ್ತಿದ್ರು. ಹೇಳಿದೆಲ್ಲ ಮಾಡಿದರು. ಎಷ್ಟೋ ಜಪ ತಪ ಮಾಡಿದರು. ನಾಗರ ಮಾಡಿ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಕೊಟ್ಟರು. ಆದರೂ ಏನು, ಹೇಳಿದ ಕಡೆಗೆಲ್ಲ ಹೋಗಿ ಪೂಜೆ ಮಾಡಿಸಿಕೊಂಡು ಬರುತ್ತಿದ್ದರು. ಯಾವ ಪ್ರಯೋಜನವೂ ಇಲ್ಲ. ದಂಪತಿಗಳಿಗೆ ತುಂಬ ಬೇಸರವಾಯಿತು. ಪ್ರತಿ ತಿಂಗಳು ಸರಿಯಾಗಿ ವನಜಾಕ್ಷಿಯವರು ಹೊರಗೆ ಕೊಳ್ಳುವುದು ಮಾತ್ರ ತಪ್ಪಿರಲಿಲ್ಲ. ಮನೆಯಲ್ಲಿ ಯಾವ ರೀತಿಯ ಕೊರತೆಯೂ ಇರಲಿಲ್ಲ. ಕಾರು ಬಂಗ್ಲೆ ಇಲ್ಲದಿದ್ದರೂ ತಕ್ಕ ಮಟ್ಟಿಗೆ ಇತ್ತು. ಹೊಲ ಗದ್ದೆ, ಜಾನುವಾರು, ತೋಟ, ಈ ಎಲ್ಲ ಕೆಲಸಕ್ಕೆ ಒಂದು ಗಂಡ ಹೆಂಡತಿ ಜೋಡಿ ಬಂದು ಎಲ್ಲ ಜವಾಬ್ದಾರಿ ಅವರೇ ಹೊತ್ತುಕೊಂಡು ಕೆಲಸಕ್ಕೆ ಜನ ಹಾಕಿ ಅವರೇ ನಿಭಾಯಿಸುತ್ತಿದ್ದರು. ವಸಂತರಾಜ್ ಅವರು ಒಂದು ಕಿರಾಣಿ ಸ್ಟೋರ್ ಇಟ್ಟುಕೊಂಡಿದ್ದರು. ಮನೆಯಲ್ಲಿ ಅವರ ತಾಯಿ ಅಂಬುಜಾಕ್ಷಿ ಸ್ವಲ್ಪ ಮುಂಗೋಪ. ಸೊಸೆ ಒಂದು ಗಂಡು ಹೆಣ್ಣು ಯಾವುದಾದ್ರೂ ಹೆತ್ತು ಕೊಡಬೇಕಿತ್ತು. ಇನ್ನು ಏನೂ ಇಲ್ಲ ಅನ್ನೋ ಬೇಸರ ಇದೆ. ಇನ್ನು ತಂದೆ ಶ್ರೀಕಂಠಪ್ಪ ತುಂಬ ಮೃದು ಸ್ವಭಾವ. ಇನ್ನು ಸಹೋದರಿ ಕಾಮಾಕ್ಷಿದು ಮದುವೆ ಆಗಿದೆ, ತಾನಾಯಿತು, ತನ್ನ ಸಂಸಾರ ಆಯಿತು ಅಷ್ಟೇ. ಭಾವ ಗೋಪಾಲ್ ಅವರು ಬೇರೆ ಊರಲ್ಲಿ ನೌಕರಿ ಮಾಡುತ್ತಿದ್ದರು. ತಿಂಗಳಿಗೊಮ್ಮೆ ಊರಿಗೆ ಬರೋದು. ಅವರಿಗೆ 3 ವರ್ಷದ ಮಗ, ಅವನೇ ನಮ್ಮ ಶಿವರಾಜ್ಕುಮಾರ್, ಶಿವಾನಂದ. ಅವರ ತಂದೆ ತಾಯಿ ಅವರ ಹಳೆ ಕಾಲದ ಮನೆ ಬಿಟ್ಟು ಬರೋದಿಲ್ಲ ಅಂತ ಅವರ ಹಳ್ಳಿಯ ಮನೆಯಲ್ಲಿಯೇ ಇದ್ದರು. ಭಾವ ಮನೆಗೆ ಬಂದಾಗ ಹೆಂಡತಿ ಮಗನ ಜೊತೆ ಹಳ್ಳಿಗೆ ಹೋಗಿ ಇದ್ದು ಬರುತ್ತಿದ್ದರು. ಕಾಮಾಕ್ಷಿ ಈಗ ಮತ್ತೆ 7 ತಿಂಗಳ ಗರ್ಭಿಣಿ. ಈಗ ವನಜಾಕ್ಷಿಯವರು ಮಗುವಿಗಾಗಿ ತುಂಬ ಹಂಬಲಿಸುತ್ತಿದ್ದರು. ಆದರೆ ಆ ದೇವರು ಕಣ್ಣು ಬಿಡಲಿಲ್ಲ. ನಗರದ ಎಲ್ಲ ದೊಡ್ಡ ಹಾಸ್ಪಿಟಲ್ನಲ್ಲಿ 2 ಪರೀಕ್ಷೆ ಕೂಡ ಮಾಡಿಸಿದ್ದಾರೆ. 2 ಪರೀಕ್ಷಿಸಿದ ಡಾಕ್ಟರ್ ಹೇಳಿದ್ದರು, ಯಾವ ಪ್ರಾಬ್ಲಮ್ ಇಲ್ಲ, ಮಕ್ಕಳಾಗುತ್ತಾರೆ ಅಂತ, ಭಯಪಡುವಂಥದ್ದೇನಿಲ್ಲ ಅಂತ. ಆದರೆ ಅಂಬುಜಾಕ್ಷಿಯವರು ಕೇಳುವುದೇ ಇಲ್ಲ. ಮತ್ತೆ ಯಾವಾಗ, ನಾನು ಸತ್ತ ಮೇಲೇನೋ ಅನ್ನುತ್ತಿದ್ದರು. ಒಂದು ದಿನ ಅಂಬುಜಾಕ್ಷಿಯವರು ಮಗನಿಗೆ ಕರೆದು ಬೇರೆ ಮದುವೆ ಆಗೋಕ್ಕೆ ಹೇಳ್ತಾರೆ. ಲೋ ವಸು, ನೀನೀಗ ಹೀಗೆ ಸುಮ್ಮನಿದ್ರೆ ನಮ್ಮ ವಂಶ ಬೆಳೆಯೋದು ಹೇಗೋ? ಅದಕ್ಕೆ ನಾನೇನಮ್ಮ ಮಾಡೋಕ್ಕಾಗುತ್ತೆ? ಹಾಗಂತ ಹೀಗೆ ಸುಮ್ಮನಿದ್ರೆ ಹೇಗೋ? ಏನು ಮಾಡಬೇಕು ನೀನೇ ಹೇಳಮ್ಮ. ಬೇರೆ ಮದುವೆ ಮಾಡ್ಕೊ. ವಸಂತರಾಜ್ ಬೆಚ್ಚಿ ಬಿದ್ದರು. ಸಾವರಿಸಿಕೊಂಡು, ಅಮ್ಮ, ನೀನೇನು ಹೇಳ್ತಿದ್ದೀಯಾ? ಸರಿಯಾಗಿ ಹೇಳಿದ್ದೀನಿ ಕಣೋ, ಅದರಲ್ಲೇನಿದೆ? ಅಲ್ಲಮ್ಮ, ಇದಕ್ಕೆಲ್ಲ ನಾನು ಒಪ್ಪೋದಿಲ್ಲ. ಅಯ್ಯೋ ನನ್ನ ಹಣೆ ಬರಹವೇ,
ನಾನೇನಪ್ಪ ಪಾಪ ಮಾಡಿದ್ದೆ? ಇಂದೋ ನಾಳೆನೋ ಹೋಗೋ ಜೀವ ನಂದು. ಮೊಮ್ಮಕ್ಕಳನ್ನು ಆಡಿಸೋ ಯೋಗ ನನಗಿಲ್ಲದೆ ಹೋಯ್ತಲ್ಲಪ್ಪ ಅಂತ ಒಂದೇ ಸಮನೆ ಬಾಯಿ ಬಡಿದುಕೊಂಡು ಗೋಳಾಡುತ್ತಿದ್ದರು. ಅದನ್ನು ಕಂಡು ವನಜಾಕ್ಷಿಯವರು ತುಂಬ ದುಃಖಪಟ್ಟರು. ವಸಂತರಾಜ್ ಒಂದು ಮಾತಾಡದೆ ಜಗುಲಿಗೆ ಹೋಗಿ ಕೂತರು. ತಂದೆ ಶ್ರೀಕಂಠಪ್ಪರವರು ಮಗನಿಗೆ ಸಮಾಧಾನ ಹೇಳಿ ಪ್ರೀತಿಯಿಂದ ತಲೆ ಸವರುತ್ತಾ, ಮಗು ವಸು, ನೀನೀಗ ಹೀಗೆ ಬೇಜಾರಲ್ಲಿ ಇದ್ದರೆ ನನ್ನಿಂದ ನೋಡೋಕ್ಕಾಗಲ್ಲಪ್ಪ. ಹಾಗೇನಿಲ್ಲಪ್ಪ, ಇದೇನು ಹೊಸದಲ್ವಲ್ಲ, ಕೇಳಿ ಕೇಳಿ ರೂಢಿಯಾಗಿ ಹೋಗಿದೆ. ಹೌದು ಕಣೋ, ಪಾಪ ಆ ಮಗು ಅದೆಷ್ಟು ನೊಂದುಕೊಂಡಿದೆ ಅನ್ನೋದು ನಂಗೊತ್ತು. ಆದರೆ ಅಂಬುಜೆಯಲ್ಲಿ ಇದೆಲ್ಲ ಅರ್ಥ ಮಾಡಿಕೊಳ್ತಾಳೆ. ಆ ಬುದ್ಧಿ ಅವಳಿಗೆ ಇಲ್ಲ ಬಿಡು ಅಂದರು ಶ್ರೀಕಂಠಪ್ಪ. ಹಾಗೆ ಮಂಚದ ಮೇಲೆ ಕುಳಿತು, ಹರೇ ವಿಠ್ಠಲ, ಪಾಂಡುರಂಗ, ಜಗದೊಡೆಯ, ಆ ಮಗು ವನಜಾಕ್ಷಿ ಕೊರಗೋದು ನನ್ನಿಂದ ನೋಡೋಕ್ಕಾಗಲ್ಲ. ಅವಳ ಹೊಟ್ಟೆಯಲ್ಲಿ ಹೆಣ್ಣಾಗಲಿ ಗಂಡಾಗಲಿ ಒಂದು ಮಗು ಕೊಡು ತಂದೆ ಎಂದು ಶ್ರೀಕಂಠಪ್ಪನವರು ತನ್ನಿಷ್ಟದ ದೇವರಲ್ಲಿ ಮೊರೆ ಇಟ್ಟರು. ವನಜಾಕ್ಷಿ ಹಾಸಿಗೆ ಹಾಕುತ್ತಿದ್ದಾಗ ವಸಂತರಾಜ ಮಲಗಲು ರೂಮಿಗೆ ಬಂದು ಹಾಸಿಗೆ ಮೇಲೆ ಕೂತಾಗ ಪತ್ನಿ ಗಂಡನ ಪಕ್ಕ ಕುಳಿತು ಹೇಳ್ತಾರೆ, ರೀ, ಅತ್ತೆ ಹೇಳೋದು ಸರಿ ಇದೆ ರೀ. ಅತ್ತೆ ಹೇಳಿದ ಹಾಗೆ ಅವರಿಗೆ ಮೊಮ್ಮಕ್ಕಳನ್ನು ಆಡಿಸಬೇಕು ಅನ್ನೋದು ಆಸೆ ತಪ್ಪು ಅನ್ನೋಕ್ಕಾಗುತ್ತಾ? ಅದು ತಪ್ಪು ಅಂತ ನನಗೆ ಅನಿಸಿಲ್ಲ ರೀ. ವಸಂತರಾಜ್ ಏನೂ ಮಾತಾಡದೆ ಹಾಸಿಗೆ ಮೇಲೆ ಹೊರಗೆ ಹೇಳಿದರು. ವನಜ, ನನಗೆ ಇವತ್ತು ತುಂಬ ದಣಿವಾಗಿದೆ. ನಾನು ಮಲಗಬೇಕು. ಕುಡಿಯೋಕ್ಕೆ ನೀರಿಟ್ಟು ಲೈಟ್ ಆಫ್ ಮಾಡಿ ಬಂದು ಮಲಗು ಎಂದು ಮಲಗಿಬಿಟ್ಟರು ವಸಂತರಾಜ್. ವನಜಾಕ್ಷಿಗೆ ತಾನು ಹೇಳಿದ ಮಾತು ಮುಂದೆ ಕೇಳೋಕ್ಕೆ ಗಂಡನಿಗೆ ಇಷ್ಟ ಇಲ್ಲ ಅನ್ನೋದು ಗೊತ್ತಾಗಿ ಗಂಡನ ಮಾತಿಗೆ ಸುಮ್ಮನಾಗಿ ಅಡುಗೆ ಮನೆಗೆ ಹೋಗಿ ಕೆಲಸ ಮುಗಿಸಿ ತಂಬಿಗೆಯಲ್ಲಿ ನೀರು ತುಂಬಿಕೊಂಡು ಮಲಗೋಕ್ಕೆ ಕೋಣೆಗೆ ಬಂದು ಟೇಬಲ್ ಮೇಲೆ ನೀರಿಟ್ಟು ಲೈಟ್ ಆಫ್ ಮಾಡಿ ಅವರ ಪಕ್ಕ ಬಂದು ಮಲಗಿದಳು. ನಿದ್ರೆ ಮಾತ್ರ ಬರಲಿಲ್ಲ. ಇಬ್ಬರು ನೆಪ ಮಾತ್ರಕ್ಕೆ ಮಲಗಿದ್ದರು. ವಸಂತರಾಜ್ ಏನೋ ನೆನೆದು ಹಾಸಿಗೆಯಿಂದ ಎದ್ದು ಕುರ್ಚಿಯಲ್ಲಿ ಕೂತು, ವನಜ, ನಂಗೊತ್ತು ನಿನಗೆ ನಿದ್ದೆ ಬಂದಿಲ್ಲ ಅಂತ. ಹ್ಞೂ ರೀ, ನಿಮ್ಮ ಮಗು ಬಂದಿಲ್ಲ ಅಂತ ಗೊತ್ತು ರೀ. ವನಜ, ನಾನೊಂದು ನಿರ್ಧಾರ ಮಾಡಿದ್ದೀನಿ. ನಿನಗೆ ಒಪ್ಪಿಗೆ ಇದ್ದರೆ ಮಾತ್ರ. ರೀ, ನೀವು ಏನೇ ನಿರ್ಧಾರ ತಗೊಂಡ್ರು ನನ್ನ ಒಪ್ಪಿಗೆ ಇದೆ ರೀ. ಅದೇನೇ ಆದರೂ ಸರಿ, ನನ್ನ ಒಪ್ಪಿಗೆ ಇದೆ. ಅದೇನಂತ ಹೇಳಿ ಅನ್ನುತ್ತಾ ಪ್ರೀತಿಯಿಂದ ತಲೆ ಸವರುತ್ತಾ ಹೇಳಿದಳು ವನಜಾಕ್ಷಿ. ಅದು ಇದಕ್ಕೆ ಅಮ್ಮ ಒಪ್ಪಿಗೆ ಕೊಡೋದು ಡೌಟು ಅಂತ ಹೇಳಿ ವಸಂತರಾಜ್ ಅವರು ಹೆಂಡತಿ ಕಡೆ ನೋಡಿದರು. ವನಜಾಕ್ಷಿ ಮಾತಾಡದೆ ಮೌನವಾಗಿದ್ದರು. ನಂತರ ಮತ್ತೆ ಮಾತು ಮುಂದುವರಿಸಿದರು. ಅದೇ ಕಣೆ, ನನ್ನ ಸ್ನೇಹಿತ ಗೋಪಿ ಇದ್ದನಲ್ಲ, ಅವನು ಹೇಳ್ತಿದ್ದ ಅವನ ತಂಗಿಗೆ 1-2 ತಿಂಗಳ ಮಗುವಿದೆ. ಅವಳು ಗರ್ಭಿಣಿ ಇದ್ದಾಗಲೇ ಗಂಡನನ್ನು ಕಳೆದುಕೊಂಡು ಗೋಪಿ ಮನೆಯಲ್ಲಿ ಇದ್ದಾಳಂತೆ. ಆ ಮಗು
ಯಾರಿಗಾದ್ರೂ ದತ್ತು ಕೊಡ್ತಾರಂತೆ. ಅದಕ್ಕೆ ಆ ಮಗು ಆಗ ವನಜಕ್ಷಿ ಅಂದಳು. ಅದಕ್ಕೆ ನನ್ನ ಅಭ್ಯಂತರ ಏನೂ ಇಲ್ಲ. ಆದರೆ ಅತ್ತೆ, ಅದೇ ಕಣೆ ನನಗೂ ಗೊತ್ತಾಗುತ್ತಿಲ್ಲ ಹೇಗೆ ಒಪ್ಪಿಸೋದು ಅಂತ. ಅಲ್ಲ ರೀ, ಇರೋ ಒಂದು ಮಗು ಕೊಟ್ಟು ಅವರಿಗೆ ಮುಂದೆ ಯಾರಿದ್ದಾರೆ? ಅದು ನಾನು ಕೇಳಿದೆ ಕಣೆ. ಅದಕ್ಕವನು ಅವಳನ್ನು ಮುಂದೆ ಓದು ಅಂತ ಹೇಳಿದ್ದಾನಂತೆ. ಓದು ಕಂಪ್ಲೀಟ್ ಮಾಡಿಸಿ ನಂತರ ತನ್ನ ಹೆಂಡತಿ ತಮ್ಮ ಅಲ್ಲೆಲ್ಲ ಹೊರದೇಶದಲ್ಲಿ ಇದ್ದಾನಂತೆ, ಅವನಿಗೆ ಕೊಟ್ಟು ಮರು ಮದುವೆ ಮಾಡಿಸ್ತಾನಂತೆ. ಮಾತುಕತೆ ಆಗಿದೆಯಂತೆ. ಯಾವುದಕ್ಕೂ ಮಾವನ ಹತ್ತಿರ ಮಾತಾಡಿ ಅವರು ಹೇಗೆ ಹೇಳ್ತಾರೋ ಹಾಗೇ ಆಗಲಿ. ತುಂಬ ತಡವಾಗಿದೆ, ಮಲಗೋಣ. ಇನ್ನುಳಿದ ಕತೆ ಮುಂದಿನ ಸಂಚಿಕೆಯಲ್ಲಿ ನೋಡಿ. ಈ ಕತೆ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. GRB.